ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ವಿಡಿಯೋ ಹೆಂಗೆ ಹೋಗುತ್ತೋ ಹಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ಇವತ್ತು 4:20 ಆಗೈತೆ. ಇವಾಗ ಎದ್ದು ನೋಡಿ ಸ್ನೇಹಿತರೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಗುಡ್ ಮಾರ್ನಿಂಗ್, ಶುಭೋದಯ ಎರಡೂ ಹೇಳ್ತು ನೋಡಿ, ಇಂಗ್ಲೀಷು ಕನ್ನಡ. ಬನ್ನಿ ಇವಾಗ ಕಸ ತೆರೆದು ತಳ್ಯಾಕೆ ಹೋಗ್ತೀನಿ. ಫಸ್ಟ್ ಇನ್ನೇ ಕಸ ಗುಡಿಸ್ಕೊಂಡು ನೀರು ಒಲೆ ಹಚ್ಚೆ ಹೊರಗೆ ಹೋಗ್ತು ನೋಡಿ. ದಿನ ಎದ್ದಗನೆ ಅಂಗಳ ಕಸ ಗುಡಿಸ್ಕೊತಿದ್ದೆ. ಇವತ್ತೇನೈತೆ ಅಂಗಳ ಕಸ ಗುಡ್ಸಲ್ರಿ. ಫಸ್ಟ್ ಇನ್ನೇ ಕಸ ಗುಡಿಸಿ ಎಲ್ಲ ಮನೆ ಕಸ ಗುಡಿಸಿ ಆಮೇಲೆ ಲಾಸ್ಟಿಗೆ ಅಂಗಳ ಕಸ ಗುಡಿಸ್ ನೋಡಿ. ಯಾಕಂದ್ರೆ ಇನ್ನೂ ಯಾರೂ ಎದ್ದಿಲ್ಲ ಸ್ನೇಹಿತರೆ. 4:20 ಆಗೈತೆ. ಬೇಕು ನೋಡಿ ಬೆಳತಕ್ಕ ಮನ್ಯಾಗನ ಇದ್ದೇ ಮಾಡ್ತಾರೆ. ನಾ ಕದ ತೆರ ಲೈಟ್ ಹಚ್ಚಿರಾಗನೇ ಮನ್ಯಾಗಿತ್ತು. ಪ್ಯಾಂಟನಿಗೆ ಮ್ಯಾಗ ಆರಾಮ್ ಮುಖ ಸ್ನೇಹಿತರೆ. ಅದು ಪ್ರಾಣಿಗಳು ಎಷ್ಟು ಚಲೋ ಅಲ್ಲ ಸ್ನೇಹಿತರೆ. ಬೆಕ್ಕು ಇಲಿ ಪಲಿ ಇದ್ದು ಅಂದ್ರೆ ನಾನು ಬಟ್ಟೆ ಕಡೆಯಲ್ಲ ಬಿಡು, ನಾ ಯಾಕೆ ಹೊಡಿಲ್ಲ ಅಂತ. ನಾ ಒಟ್ಟು ಬೆಕ್ಕು ಬಂದು ಅಂದ್ರೆ ಹೊಡೆಯಲ್ಲ. ಏನರ ಮೊಸರು ಮಜ್ಜಿಗೆ ಏನರ ಇತ್ತಂದ್ರೆ ಹಾಲು ಇದ್ದದ್ರೆ ಹಾಕಿ ಉಣಿಸ್ತೀನಿ. ಅದಕ್ಕೆ ಇರ್ಲಿಕ್ಕಂದ್ರೆ ಇಲ್ಲ ಸ್ನೇಹಿತರೆ. ಸಾಕ್ಬೇಕಾರೆ ಆದ್ರೆ ಮನ್ಯಾಗ ಒಂದು ಮನೆ ಮುಂದೊಂದು ನಾಯಿ ಇರಬೇಕು, ಮನ್ಯಾಗ ಒಳಗೆ ಒಂದು ಬೆಕ್ಕು ಇರಬೇಕು. ಬೆಕ್ಕಿದ್ರೆ ಮನೆ ಒಳಗೆ ಇಲಿ ಇರಲ್ಲ, ಏನೂ ಇರಲ್ಲ ಸ್ನೇಹಿತರೆ. ನಾಯಿ ಇತ್ತಂದ್ರೆ ಮನೆಗೆ ಯಾರು ಬಂದ್ರೆ ಹೋದ್ರೆ ಇದು ಮಾಡ್ತಾ. ಅದರ ನಮ್ಮದು ದಾರಿ ಮನೆ ಸ್ನೇಹಿತರೆ. ನಾಯಿ ಸಾಕಕ್ಕೆ ಬಂದಿಲ್ಲ. ಬೆಕ್ಕಾದ್ರೆ ಹಾಲು ಪಾಲು ಹಾಕ್ಬೇಕಂತೇಳಿ ಬೆಕ್ಕು ಸಾಕಕ್ಕೆ ಆಗಲ್ಲ. ನಾಯಿ ಸಾಕ್ಬೋದ್ರಿ. ಆದ್ರೆ ನಾಯಿ ಸಾಕಿದ್ವಿ ಅಂದ್ರೆ ಮನೆ ಮುಂದೆ ದಿನ ಒಂದು ಜಾಗ ತಗೊತಿರ್ತದೆ. ನಾಯಿ ಒದ್ರದು ಮನೆ ಮುಂದೆ ರೋಡ ಐತಿ. ನಮ್ಮ ಮನೆ ಮುಂದೆ ಗಾಡಿ ಇರ್ತಾವೆ. ಆ ಕಡೆ ಹೋಗೋರು ಬರೋರು ಮೇನ್ ರೋಡಿಗೆ ಐತಿ ನಮ್ಮ ಮನೆ. ಮೇನ್ ರೋಡ್ ಅಂದ್ರೆ ಹಿಂಗೆ ಊರುಗಳು ಬಸ್ ಹೋಗೋ ರೋಡ್ ಅಲ್ರಿ, ಓಣ್ಯಾಗ ರೋಡು ಮೇನ್ ರೋಡ್ ಇರ್ತಾವಲ್ಲ ಅಂಥ ರೋಡಿಗೆ ಐತೆ. ಇವಾಗ ಆ ಕಡೆ ಒಂದು ದಾರಿ ಐತಿ, ಈ ಕಡೆ ಒಂದು ದಾರಿ ಐತಿ, 2 ದಾರಿ ಅದಾವೆ ಸ್ನೇಹಿತರೆ. ಮತ್ತೀಗ ನಾಯಿ ಮನೆ ಮುಂದೆ ಒದ್ರದ ಹೋಗು ಒಂದು ಗಾಡಿ ಹೋಗಿಸ್ಕೊಳ್ಲಿಕ್ಕೆ ಬರಿಸ್ಕೊಳ್ಲಿಕ್ಕೆ ಅದೆಲ್ಲ ಸಮಸ್ಯೆ ಅಂತ ನಾನು ಹಿಂಗಾಗಿ ನಾಯಿ ಸಾಕ್ಬೇಕಂತಲೇ ಪ್ಲ್ಯಾನಿಂಗ್ ಇಲ್ಲ. ನೀರು ಒಲೆ ಹಚ್ಚಿ ಒಳ್ಯಾಕೆ ಬಂದು ನೋಡಿ ಸ್ನೇಹಿತರೆ. ಹಿಂದಿಂದೆಲ್ಲ ಕಸ ಗುಡ್ಸಿ ಇವಾಗ ಅಡುಗೆ ಮನೆ ಪಡ್ಸಾಲಿ ಕಸ ಗುಡ್ಸ್ಕೊಂಡು ಹೋಗಿ ತಲಬಾಕ್ಲ ತೆರಿತು ನೋಡಿ ಸ್ನೇಹಿತರೆ. ಯಾಕಂದ್ರೆ ಇನ್ನೂ ಟೈಮು 5 ಗಂಟೆ ಆಗೈತ್ರಿ. ಈಗ ಇನ್ನೇ ಕಸ ಗುಡಿಸಿ ಮುಸ್ರೆ ತಿಕ್ಕಿನಿ ಎಲ್ಲ ನೋಡಿ. ಇನ್ನೂ ಎಲ್ಲ ನಿಂದು ಆಟಿ ಹೊಲ್ದೆಲ್ಲ ಹಂಗೆ ಇಟ್ಟಿದ್ದೆ. ಉಸು ಎತ್ತಿಟ್ಟು ಕೇರಿ ಕಸ ಗುಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ಹೆಂಗೆ ಬಂದೈತಿ ಹೆಂಗಿಲ್ಲ ಅಂತ ಕಮೆಂಟ್ ಹಾಕೊಂಬತ್ರಿ ಮರಿಬೇಡಿ. ಇವಾಗ ಒಂದು ಬಾಕೆಟ್ ನೀರು ಕಾದಿರ್ತಾವೆ ಸ್ನೇಹಿತರೆ. ಕಾದಗಾನೆ ಅವ್ನ ತೋಡಿಟ್ಟು ಮತ್ತೆ ಒಳ್ಳೆ ಗುಂಡಿ ನೀರು ಹಾಕ್ತೀನಿ. 5 ಜನ ಅದಾವೆ ಸ್ನೇಹಿತರೆ. 5 ಜನಕ್ಕೆ ನೀರು ಸುಡು ನೀರು ಕಾಯಬೇಕಲ್ಲ. ಹಿಂಗಾಗಿ ಒಂದು ಬಾಕೆಟ್ನ್ಯಾಗ ತೋಡಿ ಮುಚ್ಚಿಟ್ನಿ ಅಂದ್ರೆ ಮತ್ತು ಒಂದು ಗುಂಡಿ ಕಾಯ್ತಾವೆ. ಅದು ಒಬ್ರು ಮಾಡಿದ್ರೆ ಮತ್ತೊಬ್ರು ಹಂಗೆ ಹಾಕೋತಕ್ಕ ನಾನು ಹಂಗೆ ಕಾಸ್ಕೋತ ಕುಂದಿರ್ತೀನಿ ನೋಡಿ ಸ್ನೇಹಿತರೆ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ. ಮತ್ತೆ ಅಂತಿರ್ತಾರೆ ಅವ್ರು ಆ ಕೆಲಸ ಮಾಡ್ತಾರೆ, ಇವ್ರು ಈ ಕೆಲಸ ಮಾಡ್ತಾರೆ ಅಂತ ಜನಗಳು ಅಂತಿರ್ತಾರೆ. ಯಾವುದೇ ಕೆಲಸ ಅಲ್ಲಿ ಯಾವುದೇ ಕೆಲಸ ಅಂತ ನಾವಂತೂ ತನ್ನ ತಿಂತೀರ. ಅದಕ್ಕೆ ಗೌರವ ಬೆಲೆ ಕೊಡಬೇಕು ಸ್ನೇಹಿತರೆ. ಬೇಕಾದಿರಲಿ ಒಂದು ಹೊತ್ತಿನಾಗ ಚಪ್ಪಲ್ ಸನಿಯಾಗಿ ಕೀಳಾಗಿ ನೋಡ್ಬಾರ್ದು ಸ್ನೇಹಿತರೆ ನಾವು. ಯಾಕಂದ್ರೆ ಚಪ್ಪಲ್ ಸನಿಯಾಗಿ ಕೀಳಾಗಿ ನೋಡಿದ್ರೆ ಒಂದು ಹೊತ್ತಿನಾಗ ಅವು ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತು. ಕಾಲು ಬಿಸಿಲಾಗ ಹೊಂಟಿರ್ತೀವಿ, ಸುಡು ಹೊತ್ತಿನಾಗ ಅವು ಚಪ್ಪಲೂ ನಮಗೆ ನೆಪ್ಪಾತವ. ಅದಕ್ಕಂತಲೇ ಯಾರನ್ನೂ ಕೀಳಾಗಿ ನೋಡಬಾರ್ದು. ಅವ್ರ ಯೋಗ್ಯತೆ ತಕ್ಕಂಗೆ ಅವ್ರು ಇದ್ದೇ ಇರ್ತಾರೆ. ಎಲ್ಲರೂ ಯಾರೇ ಇರಲಿ ಅವ್ರ ಜೀವನ ಅವ್ರು ನೋಡ್ಕೋತಾರೆ, ಅವ್ರ ಜೀವನ ಅವ್ರು ಕಟ್ಕೋತಾರೆ. ಇನ್ನೊಬ್ರು ಏರ್ಸೋದು, ಇನ್ನೊಬ್ರದ್ದು ಇನ್ನೊಬ್ರಿಗೆ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದು, ಅವ್ರಿಗೆ ಒಂಥರ ಮನಸ್ಸಿಗೆ ಬೇಜಾರು ಮಾಡೋದು, ಈ ಥರ ಯಾರಿಗೂ ಮಾಡಬಾರ್ದು ಸ್ನೇಹಿತರೆ. ಆದಷ್ಟು ಇನ್ನೊಬ್ರು ಅವ್ರ ಕಷ್ಟದಾಗಿದ್ರಂದ್ರೆ ಹೆಲ್ಪ್ ಮಾಡಂಗಾದ್ರೆ ಮಾಡಿ. ಆದಷ್ಟು ಅವ್ರ ಕಷ್ಟದಾಗ ಹೆಂಗಿರ್ತಾರೆ ನೋಡಿ ಅವ್ರಿಗೆ ಧೈರ್ಯ ತುಂಬಿ, ಏನು ರೊಕ್ಕ ಕೊಟ್ಟು ಹೆಲ್ಪ್ ಮಾಡಬೇಕಂತಲ್ಲ, ಅವ್ರಿಗೆ ಒಂದು ಒಳ್ಳೆ ಮಾತು ಹೇಳ್ಬೇಕು. ಆ ಥರ ಈ ಥರ ನಾ ಇದನ್ನು ತಗೋ, ಹಂಗಾಯ್ತು ಹಿಂಗಾಯ್ತು ಅಂತ ಧೈರ್ಯ ಮಾತು ಹೇಳ್ಬೇಕು ಸ್ನೇಹಿತರೆ. ಇವ್ರು ರೊಕ್ಕ ಕೊಟ್ಟು ಅವ್ರಿಗೆ ಅದನ್ನು ಕೊಟ್ಟು ಇದನ್ನು ಕೊಟ್ಟು ಹೆಲ್ಪ್ ಮಾಡಿದ್ರೆ ರೊಕ್ಕ ಕೊಟ್ಟೆ ಹೆಲ್ಪ್ ಮಾಡ್ದಂಗಲ್ಲ. ಅವ್ರು ಎಷ್ಟು ಕಷ್ಟದಾಗಿರ್ತಾರೆ ನೋಡಿ ಅವ್ರಿಗೆ ಹಿಂಗೆ ಒಂದೆರಡು ಮಾತು ಒಳ್ಳೆ ಒಂದೆರಡು ಮಾತೇರ ಅವ್ರಿಗೆ ಟೆನ್ಷನ್ ಹೋಳಾಗುತ್ತೆ. ಮತ್ತು ಅವು ಮಾತಿಂದ ಮುಂದೆ ಜೀವನ ಮಾಡೋಕೆ ಸ್ಫೂರ್ತಿಯಾಗಿ 2 ಮಾತೇ ಸ್ಫೂರ್ತಿ ನೋಡಿ ಸ್ನೇಹಿತರೆ. ಯಾರು ಕೊಟ್ಟಿದ್ದು ಯಾರಿಗೆ ಶಾಶ್ವತ ಅಲ್ಲ, ದೇವ್ರು ಕೊಟ್ಟಿದ್ದು ಒಂದೇ ಶಾಶ್ವತ. ನಾವು ಯಾರ್ದು ಆಸೆ ಮಾಡಬಾರ್ದು. ಆದಷ್ಟು ದುಡಿಬೇಕು, ನಾವು ತಿನ್ನಬೇಕು ಅನ್ನೋ ಛಲ ಇರಬೇಕು ಸ್ನೇಹಿತರೆ. ಮತ್ತು ಇನ್ನೊಬ್ರದ್ದು ಆಸೆ ಮಾಡ್ಕೋತಾ ಇನ್ನೊಬ್ರದ್ದು ಅವ್ರದ್ದು ಐತಪ್ಪ ಅವ್ರು ಬೇಕು ನಮಗೆ ಅಂದ್ರೆ ನಮಗೆ ಸಿಗಲ್ಲ ಸ್ನೇಹಿತರೆ. ಅವರಿಂದ ನಮ್ಮಿಂದ ನಮ್ಮ ಗಂಗಾಳದಾಗ ನಮ್ಮ ದೇವ್ರು ಏನು ಕೊಟ್ಟಿರ್ತಾನೆ ನಾವು ಅದನ್ನೇ ಊಟ ಮಾಡಬೇಕು. ಅವ್ರ ಗಂಗಾಳದಾಗ ದೇವ್ರು ಅವ್ರು ಬಂಗಾರ ತಾಟ್ನಾಗ ಉಣ್ತಾರೆ ಅಂತೇಳಿ ನಾವು ಬಂಗಾರ ತಾಟ್ ತೊಗೊಂಡು ಉಣ್ಣಾಕೆ ಹೋದ್ರೆ ನಮಗೆ ಸರಿ ಕಾಣಲ್ಲ ಸ್ನೇಹಿತರೆ. ನಮ್ಮ ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕು. ನಾನು ಪ್ರತಿಯೊಂದು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಳೋದೇನೆಂದ್ರೆ ಆದಷ್ಟು ನೀವು ಗಟ್ಟಿಯಾಗಿರಿ. ಯಾರ್ದು ಆಸೆ ಮಾಡೋಕೆ ಹೋಗಬೇಡಿ. ಇನ್ನೊಬ್ರಿಗೆ ಮಾತಾಡೋಕೆ ಹೋಗಬೇಡಿ. ಇನ್ನೊಬ್ರಿಗೆ ಕೆಟ್ಟು ಬಗ್ಸೋಕೆ ಹೋಗಬೇಡ್ರಿ. ಇನ್ನೊಬ್ರಿಗೆ ನಾವು ಕೆಟ್ಟು ಬಗ್ಸಿದ್ರೆ ಅದು ನಮಗೆ ಕೆಟ್ಟದಾಗುತ್ತೆ. ಇನ್ನೊಬ್ರು ತುಡು ಮಾಡಬೇಡ್ರಿ, ಕಳು ಮಾಡಬೇಡ್ರಿ. ಅವ್ರದ್ದು 1 ರೂಪಾಯಿ ಕಳು ಮಾಡಿದ್ವಿ ಅಂದ್ರೆ ನಮ್ದು 2 ರೂಪಾಯಿ ಹೆಂಗೆ ಹೋಗುತ್ತೋ ಹೋಗೇ ಬಿಡುತ್ತೆ ಸ್ನೇಹಿತರೆ. ಆದಷ್ಟು
ನಮ್ಮ ಭಾವನಾ ಸುದ್ರ ಭಾಗ್ಯಕ್ಕೆ ಏನು ಕೇಡಂತ ಸ್ನೇಹಿತರೆ. ನಮ್ಮ ಭಾವನಾ ಒಂದು ಸುದ್ದಿರಬೇಕು, ನಮ್ಮ ಭಾಗ್ಯಕ್ಕೆ ಏನು ಕೇಡಾಗಲ್ಲ. ನಾವು ಹೆಂಗಿರ್ತೀವಿ ನಮ್ದು ಹಂಗೆ ನಮ್ಮ ಜೀವನ ನಡಿತೈತೆ. ನಂದೇ ನೋಡಿ ಸ್ನೇಹಿತರೆ, ಎಷ್ಟು ಕಷ್ಟದಿಂದ ಜೀವನ ಮಾಡ್ಕೊತ ಬಂದೀನಿ. ಇವಾಗ ಒಂದು ಸ್ವಲ್ಪ ಸರಿ ಹೋಗಕತ್ತೈತಿ. ಮತ್ತು ಆ ಮಲ್ಲೈಗೆ ಹೋಗಿ ಬಂದು ಮಾತ್ರ ಮಲ್ಲೈ ನಂಬಿದ ಮಾತ್ರ ಇನ್ನೂ ಜೀವನ ಸುದ್ದಾಗುತ್ತೆ ಸ್ನೇಹಿತರೆ. ಇವಾಗ ಆರಾಮದೀನಿ ಅಂದರೂ ಕಷ್ಟ ಪಡಲೇಬೇಕು. ಕಷ್ಟ ನಾವು ಟೀಚಿಂಗ್ ಮಾಡಲೇಬೇಕು, ನಾವು ದಗದ ಮಾಡಲೇಬೇಕು. ನಾವು ಕಾಯಕವೇ ಕೈಲಾಸ, ಕಾಯಕ ಮಾಡಿದ್ರೇ ಕೈಲಾಸ ಸ್ನೇಹಿತರೆ. ಅದಕ್ಕೆ ಅಂತಿರ್ಬೇಕು, ಅಕ್ಕ ಆರಾಮದಾಳ, ಇವಾಗೇನು ಅಕ್ಕ ಕಷ್ಟ ಇಲ್ಲ ಅಂತ ಅಂತಿರ್ಬೇಕು. ಕಷ್ಟ ಇರೋದೇ, ಯಾರಿಗೆ ಕಷ್ಟ ಇಲ್ಲ, ಪ್ರತಿಯೊಂದು ಜೀವಿ ಕಷ್ಟ ಇರುತ್ತೆ. ಪ್ರತಿಯೊಂದು ಜೀವಿ ಕಷ್ಟ ಇರುತ್ತೆ ಸ್ನೇಹಿತರೆ. ಅದು ಕಷ್ಟ ಅಂದರೆ ಕಷ್ಟ ಆಗುತ್ತೆ. ಇಲ್ಲಪ್ಪ ಇದು ಆರಾಮಾಗಿ ನಾ ಮಾಡ್ಬೋದು, ನಾ ಮಾಡೇ ತೀರ್ತೀನಿ ಅಂತ ಕೆಲಸ ಮಾಡಿದ್ರಂದ್ರೆ ನಿಮಗೆ ಈಜಿನೇ ಆಗುತ್ತೆ ಸ್ನೇಹಿತರೆ. ಕಷ್ಟ ಅನ್ಕೋಬೇಡಿ, ಯಾವುದೇ ಇರಲಿ ಕೆಲಸ ನಿಯತ್ತಾಗಿ ಕೆಲಸ ಮಾಡಿ. ಇಷ್ಟು ಹಿಂಗೆ ಖಂಡಿತ ಇಷ್ಟೈತೆ ಹಿಂಗಿಲ್ಲ ಮೋಸ ಮಾಡಬೇಡಿ. ನಾನು ಬಟ್ಟೆ ನೋಡಿ ಬಟ್ಟೆ ಪೂರ್ತಿಯಾಗಿ ಕೊಡೋಕ್ಕಾಗಿರ್ಬೋದು, ಇದು ಹಿಂಗೆ ಬರುತ್ತೆ ಹಿಂಗಿಲ್ಲ, ನೀವು ಬೇಕಾದ್ರೆ ಒಯ್ರಿ ಸಾಕಾಗ್ಬಿಡ್ರಿ, ಗ್ಯಾರಂಟಿ ಮಾತ್ರ ನಾನು ಕೊಡಲ್ಲ ಅಂತ ಹೇಳ್ಬಿಡ್ತೀನಿ ಸ್ನೇಹಿತರೆ. ಯಾವುದೂ ಗ್ಯಾರಂಟಿ ಕೊಡೋಕೆ ಹೋಗ್ಬಾರ್ದು. ಮನುಷ್ಯನೇ ಗ್ಯಾರಂಟಿ ಇಲ್ಲ ಸ್ನೇಹಿತರೆ ಇವಾಗಿನ ಕಾಲನಾಗ. ನಾವೇ ಗ್ಯಾರಂಟಿ ಇಲ್ಲ, ಇವತ್ತಿದ್ದವ್ರು ನಾಳೆಗೆ ಇರ್ತೀವಿ, ನಮ್ಮದೇ ಗ್ಯಾರಂಟಿ ಇಲ್ಲ. ನಾನು ಅದನ್ನೇ ಮಾತು ಹೇಳೋದವ್ರಿಗೆ. ನನ್ನ ಗಿರಾಕಿಗೆ ಏನು ಹೇಳ್ತೀನಿ ಸ್ನೇಹಿತರೆ, ಏನಾದರೂ ಟಿಪ್ ಟಾಪ್ ಜಂಪರ್ ತೊಗೊಳಕ್ಕೆ ನೀನೊಬ್ಬರು ಸಿಸ್ಟರು ಟಿಪ್ ಟಾಪ್ ಜಂಪರ್ ತೊಗೊಳಂಗಿದ್ರೆ ಅದು ಗುಂಜು ಹೇಳ್ಬಾರ್ದು ನೋಡು, ಅದು ಆ ಥರ ಆಗ್ಬಾರ್ದು ಈ ಥರ ಆಗ್ಬಾರ್ದು ಅಂದರು. ಇದು 50 ರೂಪಾಯಿ ಜಂಪರ್, 100 ರೂಪಾಯಿ ಜಂಪರ್ ತೊಗೊಂಡ್ರೆ ಗುಂಜ ರೊಕ್ಕ ಕೊಟ್ಟಾಗ ಮಾಲ್ ಬರ್ತೈತೆ. ಇವಾಗ ಜೀವನನೇ ಗ್ಯಾರಂಟಿ ಇಲ್ಲ. ನಾವು ಇವತ್ತಿದ್ದವ್ರು ನಾಳೆಗೆ ಇರ್ತೀವೋ ನಮ್ಗೆ ಗೊತ್ತಿಲ್ಲ. ನೀವು ಯಾಕೆ ಈ ಥರ ಯಾಕೆ ಅಂತೀರಿ, ಗ್ಯಾರಂಟಿ ಕೊಡ್ರಿ ಅಂತ. ನಾ ಗ್ಯಾರಂಟಿ ಕೊಡಲ್ಲ, ತಗೋರಿ ಬೇಡ ಅಂಬಿಡ್ರಿ. ಆಮೇಲೆ ಮತ್ತು ಇಲ್ಲೇ ಇದ್ದೂರಾಗ ಇವತ್ತು ಹೊಂಟ್ರೆ ನಿಮ್ಮ ಮಾರಿ ನಾವು ನೋಡೋರು, ನಮ್ಮ ಮಾರಿ ನೀವು ನೋಡೋರು. ಈಕಿ ಹಿಂಗೆ ಮಾಡಿಲ್ಲ ನೋಡು, ಹಿಂಗೆ ಭಾರಿ ಚಲೋ ಬರ್ತಾವೆ ಹಿಂಗೆ ಅಂತ ಕೊಟ್ಟು ಕೇರಿ ಮತ್ತು ಇವಾಗ ಹೆಂಗೆ ನೋಡೋಕಿ ಮೋಸ ಮಾಡ್ತಾಳಂತ ನಿಮ್ಮ ಮನುಷ್ಯನಾಗೂ ಕುಂದಿರಬಾರ್ದು. ನಮ್ಮ ಮನುಷ್ಯನಾಗೂ ನಿಮ್ಮ ನೋಡೋಣ ಹಿಂಗೆ ಹೇಳಿ ಕೊಟ್ಟಿದ್ದೆ ಜಂಪರ್ ಹಿಂಗೆ ಅದು ಅಂತಿರಬಾರ್ದು. ಅದ್ರ ಅರಿವಿ ಒಳಗೆ ನಾವೇನು ಹೋಗಿ ಬಂದಿರಲ್ಲ. ನಾವು ತರಂಗೆ ಅಂಗಡಿಯವ್ರು ಕೊಟ್ಟಿದ್ದು ನಾವು ತೊಗೊಂಬಂದು ಮಾರ್ತಿರ್ತೀವಿ, ಅವರು ಅಂಗಡಿಯವ್ರು ತರಂಗೆ ತಂದಿರ್ತಾರೆ, ನಾವು ಮಾಡಂಗೆ ಮಾಡಿರ್ತೀವಿ. ಈಗ ಎರಡು ಸೀರೆ ತೊಗೊಳ್ಳಿ, ಒಂದು ಎಡ ಬಲ ಬಂದೇ ಬರುತ್ತೆ ಸ್ನೇಹಿತರೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರಬೇಕು. ಯಾವುದೇ ಬಟ್ಟೆ ತೊಗೋರಿ, 2 ನೈಟಿಯರ್ ತೊಗೋರಿ, 2 ಸೀರೆಯರ್ ತೊಗೋರಿ, 2 ಲಂಗಾರ ತೊಗೋರಿ, ಪ್ರತಿಯೊಂದು 2 ತೊಗೊಂಡ್ರೆ ಒಂದು ಚಲೋ ಒಂದು ಸುಮಾರು ಬಂದೇ ಬರುತ್ತೆ. ಇದು ಯಾರಿಗೆಲ್ಲ ಅನುಭವ ಆಗೈತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದು ಮಾತು ಕರೆ, ನನಗೆ ಮಾತ್ರ ಅನುಭವ ಆಗೈತೆ. ಅನುಭವ ಆದವರು ಎಷ್ಟೋ ಮಂದಿ ಹೇಳ್ಯಾರ. ನಾನೇ ಬಟ್ಟೆ ಮಾರಾಕತ್ತಿಂದನೇ ನನಗೆ ಎಷ್ಟು ಮಂದಿ ಹೇಳ್ಯಾರ, ಒಂದು ಚಲೋ ಬಂತು, ಒಂದು ಸುಮಾರು ಬಂತು ನೋಡೋಕೆ, ಒಂದೇ ಥರ ಕ್ವಾಲಿಟಿ ಎಲ್ಲ ಇವು ಒಂದೇ. ಮತ್ತು ನೀನು ತಾಕೆ ತೊಗೊಂಡಿನಿ, ನೀನು ಒಂದೇ ತಾಕೆ ತರ್ತಿ, ಹೆಂಗೆ ನೋಡವ ಅಂತಂತಾರೆ. ನಾನು ಅರಿವ್ಯಾಗ ಹೋಗಿಲ್ಲವ, ಅರಿವ್ಯಾಗ ನಾವು ಹೋಗಿ ಬಂದಿರಲ್ಲ. ನಾವು ಮನೆ ಮಾಡಿದ್ದಾರೆ ಹೇಳು, ಏನಾರ ಟೀಚಿಂಗ್ ಮಾಡಿದ್ದಾರೆ ಹೇಳು. ನಾವು ಯಾರಾದರೂ ವ್ಯಾಪಾರ ಮಾಡೋರಿದ್ರೆ ಕಸ್ಟಮರ್ ಭಾಳ ಮಹತ್ವ ಆಗ್ತಾರೆ. ಕಸ್ಟಮರ್ಲಿಂತಲೇ ಸಂಭಾಳಿಸ್ಬೇಕ್ರಿ. ಮಾತೇ ಬಂಡವಾಳ ಆಗಬೇಕು. ನಮ್ಮ ಮಾತು ರೊಕ್ಕ ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತೀನಿ ಅಂದ್ರೆ ಬಿಡು ರೊಕ್ಕ ಜಗ್ಗಿದೆ, ನಾನು ಹಾಕ್ತೀನಿ, ವ್ಯಾಪಾರ ಮಾಡ್ತೀನಿ ಅಂತ ಅನ್ಬೋದು. ರೊಕ್ಕ ಎಷ್ಟು ಹಾಕ್ತೀವಿ ಅದು ನಮ್ಮ ಮಾತೂ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತವೆ. ನಮ್ಮ ಮಾತೂ ಬಂಡವಾಳ ಆಗಿರಬೇಕು. ರೊಕ್ಕ ಬಂಡವಾಳನ ಹಾಕಬೇಕು, ನಮ್ಮ ಮಾತು ಬಂಡವಾಳ ಆದ್ರೇ ವ್ಯಾಪಾರ ಗ್ರೋತ್ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ. ನಾನು ಹೇಳೋದೇನೆಂದರೆ ಆದಷ್ಟು ನಿಮ್ಮ ಮಾತಾಡಿ ಒಂದಿಷ್ಟು ಹಿಂಗೆ ಸ್ವಲ್ಪ ಕಷ್ಟ ದುಃಖ ಎಲ್ಲ ಅಷ್ಟು ಅವ್ರದ್ದು ಕೇಳಬೇಕು, ನಾವು ಹೇಳ್ಬೇಕು. ಕಸ್ಟಮರ್ ಕೂಡ ಫ್ರೆಂಡ್ಲಿ ಆಗಿರಬೇಕು. ಹಂಗಂದ್ರೆ ನಮಗೆ ವ್ಯಾಪಾರ ಚಲೋ ಆಗ್ತಾವೆ. ನಾವು ಕೌಬು ಮಾಡು ನಾಯಿಗತ್ತೆ ಮಾಡಿದರೆ ವ್ಯಾಪಾರ ಆಗಲ್ಲ ಸ್ನೇಹಿತರೆ. ಬಿಡು ಅವ್ರೇನು ಹೋದ್ರು ಇದೇ ಥರ ಬಿಟ್ಟಿರ್ತಾರೆ ಅಂತ ಅನ್ಕೋಬಾರ್ದು. ಅವರು ತೋರಿಸ್ಬೇಕು. ನಾನು ಅಂತೀನಿ, ಅವ್ರಿಗೇನು ಅಂತೀನಿ, ನೋಡಿರಿ ಇಷ್ಟು ನೋಡಿ ಯಾಕೆ ಕಿತ್ತಾಡ್ತಿ ಬಿಡವ ಇಲ್ಲಿ ಬಿಡಂತಲ್ಲ. ನೋಡಿರಿ ನಿಮ್ಗೆ ಇಷ್ಟ ಬಂದ್ರೆ ಒಯ್ರಿ, ಇಲ್ಲಿಕ್ಕಂದ್ರಿಲ್ಲ. ನನ್ನ ದಗದನ ಅದೇ ಐತಿ, ನಂದು ವೃತ್ತಿನೇ ಅದೇ ಐತೆ, ನನ್ನ ಕೆಲಸನ ಅದೇ ಐತೆ, ಅದೇ ಕೆಲಸ ಮಾಡೋದಲ್ಲ. ನಿಮಗೆ ತೋರಿಸ್ತೀನಿ, ನಿಮ್ಗೆ ಇಷ್ಟ ಬಂದ್ರೆ ಒಯ್ರಿ, ಇಲ್ಲಿಕ್ಕಲ್ಲ ಅದು ಅಷ್ಟು ತೋರಿಸೋರಾಗನೇ 1 ಸೀರೆ 2 ಸೀರೆ ಇಷ್ಟ ಆಗೇ ಆಗ್ತಾವೆ ಅವ್ರಿಗೆ. ಯಾಕೆ ಹೊಸ ನಮ್ನಿ ಬಂದಂದ್ರೆ ಅವ್ರು ಇಷ್ಟಪಟ್ಟೇ ಪಡ್ತಾರೆ, ತೊಗೋತಾರೆ. ಅದಕ್ಕೆ ನೀವು ಅದೇ ಥರ ಮಾಡಿ. ನಾವು ಕೆಲಸ ಮಾಡೋಕ್ಕೆ ಶ್ರಮ ಇರಬೇಕು. ನಮ್ಮ ಶ್ರಮ ತಕ್ಕ ನಮ್ಮ ಫಲ ಸಿಗ್ತೈತೆ ಸ್ನೇಹಿತರೆ. ನಾವು ಶ್ರಮ ಪಡ್ಲಿಕ್ಕಂದ್ರೆ ಫಲ ಸಿಗೋಕ್ಕೆ ಸಾಧ್ಯ ಇಲ್ಲ. ಬಿಡು ಒಂದು ಪೀಸ್ ಬಟ್ಟೆ ತೋರಿಸ್ತೀವಿ, ಒಂದು ಪೀಸ್ ಬಟ್ಟೆ ತೋರಿಸಿ ನೋಡ್ರಿ ಅಂತ ಬ್ಯಾಡ ಬಿಡವ ಇವು ಚೆನ್ನಾಗಿಲ್ಲ ಅಂತೇಳಿ ಹೊಂಟಿರ್ತಾರೆ ಅವರು. ಅವಾಗ ಏನೈತೆ, ಬನ್ನಿ ನೋಡಕತ್ತೀನಿ, ಹೊಸ ಡಿಸೈನ್ ಅದಾವೆ, ಹೊಸ ಕಲೆಕ್ಷನ್ ಅದಾವೆ, ನೋಡಿ ಬಿಡವ ಯಾಕೆ ಕಿತ್ತಾಡ್ತೀನಿ, ನಿಮಗೆ ಸುಮ್ಮನೆ ತೊಂದರೆ ಅಂತಂದ್ರೂ ಇಲ್ಲ ನಾನು ಏನು ತೊಂದರೆ ಇಲ್ಲ, ನೀವು ನೋಡಿರಿ ಆದ್ರೆ ಒಯ್ರಿ, ಆಲಿಕ್ಕೆ ನಿಮ್ಗೆ ಇಷ್ಟ ಆದ್ರೆ ಒಯ್ರಿ, ಇಲ್ಲಿಕ್ಕಂದ್ರೆ ಇಲ್ಲ. ಅದಕ್ಕೇನು ಏನು ಜೋರಿಲ್ಲ. ನನ್ನ ವ್ಯಾಪಾರನ ಐತಲ್ಲ, ನನ್ನ ಕೆಲಸನ ಅದೆಲ್ಲ ಕಿತ್ತಾಡೋದು ಇಡೋದು. ನೋಡೋಕ್ಕಾರ ರೊಕ್ಕ ಕೊಡ್ತೀರಿ ಏನ್ರಿ ಅಂತೇಳಿ ಈ ಥರ ಕಸ್ಟಮರ್ ಕುಂದಿರ್ಸ್ಕೋಬೇಕು ಸ್ನೇಹಿತರೆ. ನಾವು ಎಷ್ಟು ಶ್ರಮ ಪಡ್ತೀವಿ, ನಮ್ಮ ಶ್ರಮದ ತಕ್ಕ ದೇವ್ರು ಅಂತೂ ತನ್ನ ಕೊಟ್ಟೇ ಕೊಡ್ತಾನೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗೋಣ ನಿಮಗೆ. ಸ್ನೇಹಿತರೆ, ಶ್ರವಣಕುಮಾರ್ದು ಜಾಕ ಆಯಿತು. ಎಲ್ಲರೂ ಅವರು 5 ಮಂದಿ ಬಂದು ಜಾಕ ಬಿಸಿ ನೀರು ಕಾಸಿದ್ದೆ.
ಜಳಕ ಮಾಡಿ ಹೋದ್ರು. ಶ್ರಾವಣಿದು ಜಳಕ ಆಗೈತೆ ನೋಡಿ. ಟೈಮು 7 ಗಂಟೆ ಹಾಕುವಂತೆ ಬಟ್ಟೆ ಇಲ್ಲೇ ಒಣ್ಯಾಕೆ ಹೋಗ್ಯಾರ. ಆಮೇಲೆ ಶ್ರಾವಣಿ ಕೈಯಾಗ ಕಳಿಸ್ಕೊಡ್ತೀನಿ. ಊರನಾರ ಅನ್ನೋದು ಒಂದು ದೊಡ್ಡ ಸ್ನೇಹಿತರೆ. ಏನು ಬೇಕಪ್ಪು? ಒಳ್ಳೆಣ್ಣ ಬಟ್ಲ ತೊಂಬ ಒಳ್ಳೆಣ್ಣಂತ ಸ್ನೇಹಿತರೆ ಹಾಕಿ ಕೊಡ್ತೀನಿ. ಎಣ್ಣೆ ತೊಂಬ ಹೋಗಿ ತಂದ್ಯಾ ಚೆಲ್ಲಿ ತಮ್ಮಿಲ್ಲ ಹಾಕಿ ಕೊಡ್ತೀನಿ. ಎಷ್ಟು ಬೇರೆ ಹೋದ್ರು ಒಳ್ಳೆಣ್ಣೆ ಕೊಟ್ಟಿಲ್ಲಕ್ಕಿ. ಕೊಬ್ಬರಿ ಎಣ್ಣೆ ಹೋದ ಒಳ್ಳೆಣ್ಣೆ ಹೋದ ಹೋಗ್ಬಿಡ ಕಡೆ ಯಾಕಿಲ್ಲ ಕೊಟ್ರು ಕೊಳ್ಳಿ ಬಿಟ್ರಿ ಬಿಡಿ. ಸೋಮವಾರ ನಾವು ಇಲ್ಲಿ ಅವಾಗ ಒಂದು ಬಟ್ಲ ದೊಡ್ಡ ಬಟ್ಲನ ಒಳ್ಳೆಣ್ಣೆ ಕೊಟ್ಟಿದ್ದೆ. ಗಟ್ಟಾಗ ಒಯ್ ಚಲಿ ನೋಡ ತುಂಬೈತೆ ಹುಡುಗ ಚಲಿ ತಮ್ಮಿಲ್ಲ ಹಾಕಿ ಕೊಟ್ಬಾರ್ದ ಹಿಡಿ ಹೊರಗೆ. ನೋಡಿ ಸ್ನೇಹಿತರೆ ಒಳ್ಳೆಣ್ಣೆ ಬಂದಾನ ನಮ್ಮ ಬಸವರಾಜ್. ಹಾಯ್ ಮಾಡಿ ಬಸ್ಸು. ಏನು ಮಾಡ್ತೀರಿ ಈಗ? ಏನು ಮಾಡೋರು? ತೊಂದಸ್ರವ್ನಿ ಕೊಟ್ಟು ದೊಡ್ಡಮ್ಮಗೆ ಹೇಳಿ ನಾನು ಮಾಡ್ತೀನಿ. ಸಂದಿಗೆ ಹಾಕುದ್ಯಾಕಿ ಪಲ್ಯ ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ. ಶ್ರವಣ ಹಾಯ್ ಮಾಡಲ್ಲ ಕೊಬ್ಬರಿ ಎಣ್ಣೆ ಕೈಸಿ ಗುಡ್ ಮಾರ್ನಿಂಗ್ ಹೇಳಪ್ಪ ಎಲ್ಲರಿಗೆ ವ್ಯೂವರ್ಸ್ಗಳಿಗೆ ಆಂಟಿಯರಿಗೆ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಅಂತೇಳಿ. ನೋಡಿ ಫ್ರೆಂಡ್ಸಾ ನಾ ಹೆಂಗದಿ ನೋಡಿ ಫ್ರೆಂಡ್ಸ್ ಆದ್ರೆ ನೀ ಹೆಂಗದಿ ಚಿನ್ನೆ ಇರಂಗದಿ. ನೀನು ಹೊಸಂಗಿ ಹಾಕೊಂಡಿ ಕೊಟ್ಟು ಬಂದು ಮಳ ನೀನು. ಅವ ರೆಡಿ ಆಗ್ಯಾನ ಸ್ನೇಹಿತರೆ. ಈಕಿನ ರೆಡಿ ಮಾಡಿ ತೋರಿಸ್ತೀನಿ. ಉಡಾ ಶ್ರಾವಣ ಯಾರ ಬೆಲ್ಟು ಅಲ್ಲಿ ತಾಳೆದು ಎಲ್ಲಿ ಒತ್ತಿ ನೋಡಿ ಫ್ರೆಂಡ್ಸಾ ಬೆಲ್ಟ್ ಹಾಕೊಂಡಾಕತ್ತಾನ ಶ್ರಾವಣ. ನೋಡಿ ಸ್ನೇಹಿತರೆ ಶ್ರಾವಣಿ ಜಾಕ ಮಾಡಿಲ್ಲ. ಹಾಯ್ ಮಾಡಮ್ಮಿ ಗುಡ್ ಮಾರ್ನಿಂಗ್ ಹೇಳ ಅಂಟಿಯರಿಗೆ. ಅಲ್ಲಿ ಬಿಡು. ದೇವ್ರ ಸಹ ಮಾಡೀವ್ರಿ ಜಜ್ಜಿ ಮಾಡೋರಿ. ದೇವ್ರ ಸಹ ಮಾಡಿ ಬಿಸಿನೀರು ಕಾಸ್ತೀನಿ. ಬಿಸಿನೀರು ಕುಡೀರಿ. ಇಬ್ರದ್ದು ಜಾಕ ಆಯ್ತು ನೋಡಿ. ಅಪ್ಪಾಜಿ ಹಾಯ್ ಮಾಡು ಫ್ರೆಂಡ್ಸಾನ ನೋಡಿ. ಫ್ರೆಂಡ್ಸಾ ನಮ್ಮ ಮಮ್ಮಿನ ಆಟ ಆಡಕತ್ತೀವಿ ಅನ್. ಏ ಅಪ್ಪಾಜಿ ಬೋತಿಯೋ ಅಪ್ಪ ಹಾಯ್ ಮಾಡಪ್ಪಾಜಿ ಎಲ್ಲ ಆಂಟಿಯರಿಗೆ. ಉಡಾ ಶ್ರಾವಣ ಯಾರು? ನೀ ಉಡಾ ಶ್ರಾವಣ ಹೌದಾ? ಅಲ್ಲಿ ಯಾರಂತಾರ ಉಡಾಳ ಅಂತ ಯಾರಂತಾರ? ಗೊತ್ತಿಲ್ಲ ಮಮ್ಮಿ ಅನ್ನಲ್ಲ. ಬನ್ನಿ ಪಲ್ಯ ಮಾಡ್ಯ ರೊಟ್ಟಿ ಮಾಡ್ಯ ಊಟ ಮಾಡ್ತೀರಾ? ಅಪ್ಪಾಜಿ ಹಾಯ್ ಮಾಡು. ಮೇಡಮರ ಊಟ ಮಾಡಿ ಮತ್ತೇನ್ರಿ ಕೆಲಸ? ಊಟ ಮಾಡಿ ಕೆಲಸ ಏನ್ರಿ? ಸುಳ್ಳು ಹೇಳ್ಬೇಡ್ರಿ ಮೇಡಮರ. ಯಾಕ್ರಿ ಸಾಹೇಬ್ರು? ಡೊಕ್ಕೆ ಸಾಹೇಬ್ರು ಇಲ್ಲಿ ನೋಡ್ರಿ. ಮೇಡಮರ ಊಟಕ್ಕೆ ಏನು ಮಾಡ್ಬೇಕ್ರಿ? ಅನ್ನ ಮೇಡಮರ ಅನ್ನದ ಗೆಳತ್ರಿಕಿ ಅದಕ್ಕೆ ಅನ್ನನ ಮಾಡೋದಾಗೇನ್ರಿ. ಅನ್ನ ತಿಂದು ದಪ್ಪ ಬಡ್ದಿಲ್ಲಮ್ಮ. ಅನ್ನ ಶಕ್ತಿ ಅಲ್ಲ ಅಮ್ಮ, ಅದು ರೊಟ್ಟಿನೇ ಶಕ್ತಿ. ನಾಳೆ ನಿಮಗೆಲ್ಲ ರೊಟ್ಟಿನೇ ನೋಡು. ರೊಟ್ಟಿ ಉಂಡ್ಯಾಂಗ ನೋಡಿ ಒಟ್ಟು ಅನ್ನ ಕೊಡಲ್ರಿ ಇವಾಗ. ಔಷಧ ಉಡ್ಯಾಗ ಅನ್ನ ಕೊಡ್ಬೇಡ ಅಂತಾರಲ್ಲ ಅನ್ನನ ಕೊಡ ಬಟ್ಟು ಅಂತ ನಾವು ಮೈನಿ ನೋಡಿ ಚಾಕ್ ಆಯ್ತು ನೋಡಿ. ನನ್ನ ಗುಂಡ ಇದು ಗುಂಡ. ಬನ್ನಿ ಸ್ನೇಹಿತರೆ ನೋಡಿ ಬೀರಪ್ಪ ಮುಂತಾಗ ಹೋಗಿ ಬರ್ರಿ. ದೇವ್ರಿಗೆ ಸಾಮಾನು ಬಂದು ಬಡಿ ತಂಬರ್ಲಿ. ಸುಮ್ಮ ಬಡಿ ತಂಬ ಆಟೆ ಆಗ ಸಾಮಾನು ಯಾರ ಸಂಬಂಧ ನೀ ಬಾ ಬಡಿ ತಂಬ ಸಾಮಾನು ಬಾ ನೀನು. ನೋಡಿ ಸ್ನೇಹಿತರೆ 5 ಮಂದಿ 5 ಪಾತ್ಲ 1 2 3 4 5 ಆ ಕಡೆ ಲಂಗವೆಲ್ಲ ಒಣಗ್ಯಾರ ಕಾಣ್ತಿರ್ಬೇಕು. ಬಿಸಿಲಾಯ್ತು ನೋಡಿ. ಬಾ ಶ್ರಾವಣಿ ಏನು ಮಾಡ್ತೀವಿ? ಬಟ್ಟೆ ಒಗಿಬೇಕು ನೋಡಿ. ಬೀರಪ್ಪ ಮುಂತೆ ಗುಡಿಗೆ ಸಾರು ಮಾಡ್ಬಾರ ಟವಲ್ ತೆಗೆಮ. ಅವ್ರಿಗೆ ಅಡುಗೆ ಕೊಟ್ಟು ನಿನ್ನೆ ಹಚ್ಚಿದ ದೀಪ ಇನ್ನೂ ಅದ ನೋಡಿ ಸ್ನೇಹಿತರೆ. ಅವರು ಅಂದರು ನಿನ್ನೆ ಹಚ್ಚಿದ ದೀಪ ಇನ್ನೂ ಅದ ಶಾಂತ ಉರ್ತ ದೀಪ ಅಂತಂದು ದೇವ್ರ ಸಹ ಮಾಡಿ ಕುಕ್ಮ ಬರ್ನಿ ಇಲ್ಲಿ ಹೊರಗೆ ಇಟ್ಟಂಗದ ನೋಡಿ ಸ್ನೇಹಿತರೆ. ಅವರು ಕುಕ್ಕುಂಬರ್ನಿ ಒಳಗೆ ಹೋಗಿ ಒಂಟಿ ಹಚ್ಕೊಂಡ್ ಇಲೇಟ್ರ. ಕುಕ್ಕುಂಬರ್ನಿ ಒಳಗಿಡು ಹಚ್ಕೊಂಡು ಇಲೇಟ್ರ ನೋಡಿ ಸ್ನೇಹಿತರೆ. ಮತ್ತು ಬ್ಲೌಸು ಕಜ್ಜಿ ಗುಂಡಿ ಮಾಡಬೇಕು, ಕಟ್ ಮಾಡಬೇಕು. ಇಂಥವು 5 ಬ್ಲೌಸ್ ಕೊಟ್ಟು ನೋಡಿ 5 ಮಂದಿ ಒಂದೊಂದು ಈ ಥರ ಸೇಮ್ ಒಂದೇ ಕಲರ್ ಇದೇ ಥರ
ಈ ಥರ ಮೆಹಂದಿ ಕಲರ್ ಇದ್ದು ಸ್ನೇಹಿತರೆ ಸೇಮ್ ಉಸಿರುಗೊಂದು ಯಾಕೆ ಮಾಡ್ಬೇಕಂತೇಳಿ 5 ಮಂದಿ ಕಾಟನ್ ಜಂಪರ್ 5 ಜಂಪರ್ ಕೊಟ್ಟು ನೋಡಿ ಚಂದ ಸ್ನೇಹಿತರೆ ಇವು ಡಿಸೈನ್ ಚೆನ್ನಾಗಿದ್ದು. ಹೌದು ಶ್ರಾವಣಿ, ನಮ್ಮ ಶ್ರಾವಣಿನೇ ಕುಕ್ಮ ಹಚ್ಚಿ ಕೊಟ್ಟು ನೋಡಿ ಅಕ್ಕಿ ಹಾಕಿ. ಹೆಂಗೆ ಕೊಟ್ಟು ಶ್ರಾವಣಿ? ಅಕ್ಕಿನೇ ಕೊಟ್ಟು ನೋಡಿ. ಇಕ್ನಿ ನೋಡಿ ಇರ್ತಾರೆ ಮಾಡ್ಯಾಕೆ ನಮ್ಮ ಮನೆಗೆ ಈಗ ಮಹಾಲಕ್ಷ್ಮಿ. ನಾನು ಹಚ್ಚಲಿಲ್ಲ ಸ್ನೇಹಿತರೆ, ಯಾಕೆ ಮುತ್ತೈದೆ ಇರ್ತಾರಲ್ಲ ನಾವು ಹಚ್ಚಿದಕ್ಕಿಂತ ಈಕಿ ಭಾಳ ಮುತ್ತೈದಕ್ಕೆ ಹಚ್ಚಿಸಿ ಕೊಡ್ತೀನಿ. ನಮ್ಮ ಮನೆಗೆ ಯಾರೇ ಬರಲಿ ಸ್ನೇಹಿತರೆ ಶ್ರಾವಣಿ ಇದ್ಲಂಗೆ ಶ್ರಾವಣಿ ಕೈಯ ಕುಕ್ಮ ಹಚ್ಕೊಡವ ಅಂತ ಕೊಡ್ತೀನಿ. ಯಾವಾಗ ಇರ್ಲಿಕ್ಕಂದ್ರೆ ನೀವೇ ದೇವ್ರ ಮನ್ಯಾಗ ಐತೆ ಹೋಗಿ ಕುಕ್ಮ ತೊಗೋರಿ ಹಚ್ಕೋರಿ ಅಂತ ಹೇಳಿ ಜಂಪರ್ ರೆಡಿ ಮಾಡಿರ್ತೀನಿ. ಅವರೇ ತೊಗೋತಾರೆ. ನಾ ಕೊಡಕ್ಕೆ ಹೋಗಲ್ಲ ಸ್ನೇಹಿತರೆ, ಅವ್ರಿಗೂ ಒಳ್ಳೇದಾಗಬೇಕು ನಮಗೂ ಒಳ್ಳೇದಾಗಬೇಕು. ಶಾಸ್ತ್ರ ಪುರಾಣ ಮಾಡಿರ್ತಾರೆ, ಅವನ್ನ ನಾವು ಮೀರಬಾರ್ದು. ದೇವ್ರ ಸಹ ಮಾಡಿದ ಬೀರಪ್ಪ ಮತ್ತೆ ಹೋಗಿ ಬರ್ರಿ ಅಷ್ಟು ರೆಡಿ ಆಗಿರ್ತಾರೆ. ಬರ್ರಿ ಸ್ನೇಹಿತರೆ, ನಾನು ಕೂಡ ಈ ಸದ್ದ ಜಾಕ ಮಾಡಿ ಪೂಜೆ ಮಾಡಿ ಟೈಮ್ ಏಟಾಗೈತೆ ಶ್ರಾವಣಿ 7:16 ನಿಮಿಷ ಆಗೈತೆ ನೋಡಿ. ಜಾಕ ಮಾಡಿ ಇವ್ರು 7:16 ನಿಮಿಷನಾಗ ಜಾಕ ಮಾಡಿ ಎದ್ದಾಗ ಜಾಕ ಮಾಡ್ಯಾರ. ಬುಕ್ಕ ಹಿಡ್ಕೊ ಸ್ವಲ್ಪ ಅಡುಗೆ ಮಾಡ್ತಾನೆ. ಸ್ವಲ್ಪ ಮೇಡಮರ ಹೋದ್ರಿ ಹಿಂಗೆ ಯಾಕೆ ಮಾಡ್ತೀರಿ? ಸ್ವಲ್ಪ ಸಾಲ ಕಲಿಬೇಕು ಮಾಡಬೇಕು ಶಾಣತನ ಅಂತ. ನಿಮ್ಮ ಸಾಲ ಕಷ್ಟಪಡ್ತೀನಿಲ್ರಿ, ನಾನು ಪಡ್ತೀನಿಲ್ರಿ. ಹೇಳ್ರಿ ನೀವೇನು ಮಾಡ್ತೀರಿ? ಬರೀ ಉಡಾತನಮ್ಮ ಅಡ್ಡಾಡಿ ಟೈಮ್ ಪಾಸ್ ಮಾಡ್ತೀರಿ. ಇದ್ರ ಗುಡ್ ಕೊಡ್ರಿ ಆಯ್ತು ನೋಡ್ರಿ. ಇದು ತಾನು ಓದಲ್ಲ ಮಂದಿನ ಓದಿಸ್ಕೊಡಲ್ಲ ಇದು. ಬನ್ನಿ ಸ್ನೇಹಿತರೆ, ಮತ್ತು ಪಲ್ಯ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಟೈಮ್ 9:50 ಆಗೈತೆ. ಕರೆಂಟ್ ಹೋಗಿ ಟೀಚ್ ಮಾಡ್ಬೇಕಂದು ಎಲ್ಲ ಕೆಲಸ ಮುಗಿದೈತಿ. ಶ್ರಾವಣಿ ಕುಂತಾಳ. ಬಿಸಿಲು ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ. ಬಿಸಿಲಾಗ ನೆಲ ಕಾಣೋಲ್ಲ ಅಷ್ಟು ಬಿಸಿಲು ಐತೆ ನೋಡಿ. ಈ ಉಡಾಳ ಹೆಂಗೆ ಮಾಡಾಕತ್ತಾನ. ಊಟ ಮಾಡಿದೆಪ್ಪ ಅವರಲ್ಲೇ ಅಲ್ಲೇ ಹೋಗಿ ನಾಷ್ಟ ಮಾಡಿ ಬಂದೆ ನೋಡಿ. ನಾನು ಮನೆ 1-2 ರೊಟ್ಟಿ ಇದ್ದು ಅಲಸಂದಿಕಾಳು ಪಲ್ಯ ಮಾಡಿ ನೋಡಿ ಸ್ನೇಹಿತರೆ. ಅಲಸಂದಿಕಾಳು ಪಲ್ಯ ಊಟ ಮಾಡಬೇಕು ಇವಾಗ ನೋಡಿ. ಹರಿದು ಹೋದ ನೋಡಿ ಬಾಯಲ್ಲಿ ಏನು ಅದನ್ನ ಯಾರು ಅದಾರ ಇವು ಕಡ್ಬುಡ್ಕಿ ಎಷ್ಟೇ ಇದ್ದು ಹಿಂಗೆ ಮಾಡಿಸಿ ಟಬಲ್ ಹೊಡೆದ ನೋಡಿ. ಹರಿದು ಬಿಡಣ್ರಿ ಹಾಳಿ ಚಿಕ್ಕ ಹಾಳಿ ಹರಿದ ನೋಡಿ. ಯಾರು ಓದಿದ್ರು ಮಮ್ಮಿ ಹೊಡಿತಾ ಒಳ್ಳೆನಾ ಅಂತ ಪೂಜೆನ ಮಾಡಿ ನೋಡಿ ಸ್ನೇಹಿತರೆ. ಸಿಂಪಲ್ಲಾಗಿ ಸೋಮವಾರ ಅಲ್ಲ ದೀಪ ಇದ್ದು ಅಷ್ಟೇ ಜಗಲಿ ತೊಳ್ಕೊ ಊದಿ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ ನೋಡಿ. ಊಟ ಮಾಡೋಣ ಬನ್ನಿ ಸ್ನೇಹಿತರೆ. 9:50 ಆಗೈತೆ ನೋಡಿ. ಏನು ಕೆಲಸ ಇಲ್ಲ. ವಿಡಿಯೋ ಎಡಿಟಿಂಗ್ ಮಾಡಿದಿತ್ತು, ತಮ್ನೇಲು ಟೈಟಲು ನಿನ್ನೆ ಹಾಕಿದ್ದಿಲ್ಲ. ನಿನ್ನೇನು ಎಡಿಟಿಂಗ್ ಮಾಡಲಿಲ್ಲ, ಯಾಕಂದ್ರೆ ನೆಟ್ ಜಲ್ದಿ ಖಾಲಿ ಆಯ್ತು ಸ್ನೇಹಿತರೆ. ನಿನ್ನೆ ನೋಡಿ ಸ್ನೇಹಿತರೆ ಊಟನೂ ಆಯಿತು. ಶ್ರಾವಣ ಊಟ ಮಾಡಿದ, ನನಗೆ ಕೂಡ ಊಟ ಆಯಿತು. ನಿನ್ನೆ ಯಾಕೆ ಎಡಿಟಿಂಗ್ ಮಾಡಲಿಲ್ಲ ಅಂದ್ರೆ ನಿನ್ನೆ ಫುಲ್ ಬ್ಲೌಸ್ ಸ್ಟಿಚ್ ಮಾಡಿ ಎಲ್ಲ ಮಾಡಿ ಫುಲ್ ಸುಸ್ತಾಗಿಬಿಟ್ಟು ಸ್ನೇಹಿತರೆ. ಹಿಂಗಾಗಿ ಹಾಗೆ ಮಲ್ಕೊಂಡ್ಬಿಟ್ಟೆ ಲೇಟಾಗಿ. ನೆಟ್ ಇದ್ದಿದ್ದಿಲ್ಲ. ನೆಟ್ ಇದ್ದರೆ ಹೆಂಗೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೇ ಮಲ್ಕೊಂಡಿದ್ದು. ನೆಟ್ ವೇಸ್ಟ್ ಆಗುತ್ತೆ ಅಂತೇಳಿ ನೆಟ್ಟೇ ಇದ್ದಿಲ್ಲ. ಎಲ್ಲಿ ಬಿಡೋಕೆ ಮುಂಚೆ ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡಿರೋದು ಬಿಟ್ಟೆ 1 ತಾಸು ಅದೇ ಕೈ ಹಿಡಿತು ನೋಡಿ. ಇವಾಗ 9:00 ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಮಾಡಿದೆ. ಟೈಮು ಸಾಲಿಲ್ಲ ಸ್ನೇಹಿತರೆ, ಲೇಟ್ ಆಯಿತು. 9:47ಕ್ಕೆ ಅಪ್ಲೋಡ್ ಮಾಡಿ ನೋಡಿ. ವಿಡಿಯೋ ಅಪ್ಲೋಡ್ ಮಾಡಿ ಮತ್ತು ಲಾಗ್ ಚಾಲು ಮಾಡೀನಿ. ಮತ್ತು ಲಾಗ್ ಚಾಲು ಮಾಡಿ ಊಟ ಮಾಡ್ಕೊಂಬಂದು ಮತ್ತು ಲಾಗ್ ಚಾಲು ಮಾಡಿ ನೋಡಿ. ಕೆಲಸ ಆಗುತ್ತೆ ಸ್ನೇಹಿತರೆ. ಚಂತಾಕು ಕರೆಂಟ್ ಒಂದು ಹೋಗ್ಯಾವು. ಬ್ಲೌಸ್ ಕಟ್ಟಿಂಗಾರ ಮಾಡ್ತೀನಿ. ಇವತ್ತು 2 ಬ್ಲೌಸ್ ಕಟ್ಟಿಂಗ್ ಮಾಡಿ ಲಂಗ ಹೊಲಿಗೆ ಹಾಕೋ ನೈಟಿ ಹೊಲಿಗೆ ಹಾಕೋದವು. ಯಾವ್ದಾಗುತ್ತೆ ಇವತ್ತಿನ ವಿಡಿಯೋದಾಗ ಶೇರ್ ಮಾಡ್ತೀನಿ. ಇದು ಭಾಗ 1 ಬರ್ತಾ, ಭಾಗ 2 ವಿಡಿಯೋನು ಬರ್ತಾ. ಯಾಕಂದ್ರೆ ವಿಡಿಯೋ ಹೇಳ್ತಾಯ್ತು ಸ್ನೇಹಿತರೆ. 4:15 ಇದ್ನೆಲ್ಲ ಅಲ್ಲಿಂದ ವಿಡಿಯೋ ಮಾಡೀನಿ. ಹಿಂಗಾಗಿ ಒಂದಿಷ್ಟು ಹಂಗೆ ಬಟ್ಟೆ ವ್ಯಾಪಾರ ಬಗ್ಗೆ ಅದು ಮಾತಾಡಿದ್ನೆಲ್ಲ ವಿಡಿಯೋ ಹೇಳ್ತಾಗೈತೆ. ಭಾಗ 2 ವಿಡಿಯೋನು ಬರ್ತಾ. 4:15ರಿಂದ 10 ತನಕ ಒಂದು ಮುಂಜಾನೆ ರೊಟೀನ್ ಹಾಕ್ತೀನಿ. ಮತ್ತು 10ರಿಂದ ಸಂಜೆ 9-10 ತನಕ ನನ್ನ ಡೈಲಿ ರೊಟೀನ್ ಹಾಕಿ ನೋಡಿ. ಪಾಪ ಅವ್ರ ಬಟ್ಟೆ ಇದು ನಮ್ಮೂರಾಗ ಕೊಳೋರು ಬಟ್ಟೆ ಜಾಗಕ್ಕೆ ಬಂದಿರಂದೆಲ್ಲ ಅವ್ರಿಗೆ ಉಸಿರಿಗೆ ಒಂದು ವಜ್ಜಿ ಮಾಡಿದೆವು ಅನ್ನಕತ್ರ ಸ್ನೇಹಿತರೆ. ಏನು ವಜ್ಜಿ ನೋಡಿ. ಅವ್ರು ನಿಮ್ಮ ಆಶೀರ್ವಾದ ಹತ್ತಿ ನಿಮ್ಮ ಒಂದಿಬ್ಬರು ಅತ್ತಿಯರಾಗೋರಿದ್ರು, ಒಂದಿಬ್ಬರು ಅಕ್ಕರಾಗೋರಿದ್ರು, ಒಬ್ಬ ಗಡ್ಡ ಮೆದ್ಲು. ನಿಮ್ಮ ಆಶೀರ್ವಾದ ಇದ್ರೆ ಸಾಕು, ಎಲ್ಲ ಏನು ವಜ್ಜಿಲ್ಲ ಅಂತೇಳಿ ಮಾಡಿ ಕಳಿಸಿದೆ. ಭಾಳ ಖುಷಿಯಾದರು. ಶ್ರಾವಣಿ ಫೋನ್ ಹಚ್ಚಿದ್ರು ಅವ್ರು ನಾಷ್ಟ ಕಳಿಸ್ಕೊಡ್ರಣ ಅಂತೇಳಿ. ಹುಡ್ರು ನಾಷ್ಟ ಮಾಡಿ ಬಂದವು. ಇವ ನೋಡಿ ಈಗ ನೋಡಿ ಸ್ನೇಹಿತರೆ ಕುಕ್ಮ ಹಚ್ಚೋದು ನೋಡಿ. ಏನು ಕಾಡ್ತಾರೆ ಸ್ನೇಹಿತರೆ. ಇವ ನಾ ಹೇಳ್ತೀನಿ ರೀ, ಒಂದು ಅಷ್ಟು ಕಾಡ್ತಾರೆ ನೋಡಿ. ಕುಕ್ಮ ಯಾವ ಥರ ಬಡ್ಕೊಂಡ ನೋಡಿ. ಭಾಳ ಚಂದಾಗಿಯಪ್ಪ ನೀನು ನೋಡಿ, ಭಾಳ ಚಂದಾಗಿ ಏನಿನ ನೀವು ಇವ ಡಾಮ್ರಟ ಆಡ್ತಾರ. ಡಾಮ್ರಟ ಆಡೋಂಗೆ ಹಂಗಾಗಿ ನೋಡಿ ಶ್ರೀ ಡಾಮ್ರಟ ಆಡೋರು ಅದಂಗೆ ನೋಡಿ. ಹೆಂಗೆ ಯಾರು ಹಚ್ಚಾರ
ಬೆಸ್ಟ್ ಮಾಡ್ಯಾ. ಶ್ರಾವಣಿ ಕುಕ್ಮ ಮ್ಯಾಕ್ ಬರ್ಲಿ ದಿವಾಳಿ ಮಾಡ್ತಾನೆ ಉಪ್ಪು ಚಲ್ತಾಕ. ಸ್ನೇಹಿತರೆ ಯಾವ್ದಾರ ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ. ನಾ ಯಾವ್ದಾರ ಮಾಡ್ಬೇಕನ್ನೋದಾಗ ಯಾವ್ದಾರ ಒಂದು ಕೆಲಸ ಹಚ್ಚೇ ಬಿಟ್ಟಿರ್ತಾನೆ. ನಾನು ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ಅಲ್ಲಿ ಕುಕ್ಮ ಚೆಲ್ಲೇನು ಏನು ಮಾಡ್ಯಾನ ಶ್ರಾವಣಿ ಕಳ್ಸೀನಿ. ಸಾಕು ಅನ್ನಂಗೆ ರೀ. ಶ್ರಾವಣಿ ಅಷ್ಟೊಂದು ಕಿಡಿಗೇಡಿ ಮಾಡಿಲ್ಲ. ಶ್ರಾವಣಿ ಹೆಂಗೆ ಗಡ್ಡೆ ಕಾದ್ಲು, ಹೆಂಗೆ ಬೆಳೆದ್ಲು, ಹೆಂಗೆ ಸ್ಕೂಲಿಗೆ ಹೋದ್ರೋ ಗೊತ್ತಾನ ಆಗಿಲ್ಲ ಹಂಗೆ ಶ್ರಾವಣಿದು. ಶ್ರಾವಣ್ ಕುಮಾರ್ ನೋಡಿ ಇಷ್ಟು ಗಿಲಾಟಿ, ಇಷ್ಟು ತುಂಟ. ಚಿನ್ನ ನೋಡ್ತಿದ್ದಾಗ ಶಾಲೆಗೆ ಹಚ್ಚಿ ಅಕ್ಕಿ 3 ವರ್ಷಕ್ಕೆ ಶಾಲೆಗೆ ಹಚ್ಚೇನ್ರಿ. ಇವ 4-5 ಆಗೈತ್ರಿ. ಅದಕ್ಕೆ ಇವ್ನು ತಿಕ್ಕಬೇಕ್ರಿ. ಇವ ಭಾಳ ಉಡಾಳದ ಸ್ನೇಹಿತರೆ. ಇಕ್ಕಿ ಸೈಲೆಂಟ್ ಇದ್ದು ಶಾಲೆಗೆ ಹೋದ್ರೆ ಆ 3 ವರ್ಷಕ್ಕಿದ್ರೆ ಶಾಲೆಗೆ ಹೋದ್ರೆ ಹೊಟ್ಟೆ ಹತ್ತಿದ್ದಿಲ್ಲ. ಎಷ್ಟು ಎಲ್ಲರೂ ಅನ್ನೋರು ಸ್ನೇಹಿತರೆ ಅಲ್ಲಿ. ಮತ್ತು ನಾನು ಅಲ್ಲೇ ತೋರ್ ಮನೆಯಾಗ ಇದ್ನಲ್ಲ, ಎಲ್ಲರೂ ಏನನ್ನೋರು ಹುಡುಗಿ ಏಟ್ ಐತೆ ನೋಡಿ ಹೆಂಗೆ ಹೋಗುತ್ತೆ ನೋಡಿ. ಶಾವಕ್ ಅಂತಾರಲ್ಲ ಅಲ್ಲಿ, ಶಾವಕ್ಕನ ಮಗಳು ಹೆಂಗೆ ಹೋಗುತ್ತೆ ನೋಡಿ, ಏಟ್ ಐತೆ ಹುಡುಗಿ ಅನ್ನೋರು ಎಲ್ಲರೂ ಪ್ರತಿಯೊಬ್ರು ಹಿಂಗೆ ಅನ್ನೋರು. ಗಡ ಶಾನ್ಯದೈತ್ರಿ. ಇವಾಗ ಒಂದು ಸ್ವಲ್ಪ ಓದೋದು ಕಮ್ಮಿ ಮಾಡ್ಯಾಳ. ಭಾಳ ಬೇಜಾರಾಗುತ್ತೆ ನನಗೆ. ಅದೇ ಕೂಡ ಓದ್ತಿಲ್ ಚೆನ್ನಾಗಿ. ಒಂದ್ ದಿವಸ ಅದು ಒಂದು ಮಾಡಿದ್ದು ನಂಗೆ ನೆನಪೈತಿ. ಏನು ಅದು ರಾತ್ರಿ ಹೊಸಾಕತ್ತಿದ್ದು ಹೆಂಗೆ ತಂದೆ ಹೆಂಗೆ ಹಾಕೊಂಡ್ರೆ ಸುಖನಕತ್ತಿ ಆಮೇಲೆ ನೀರು ಬಂದದ್ದು ಮೂಡ ಬಿಡ ಅನ್ನಕತ್ತಿದ್ದೆ. ಇದೊಂದು ಓದು ಬಿಡ್ತೀನಿ ಅನ್ನಕತ್ತಿದ್ದಿ. 2 ವರ್ಷನಾಕಿದ್ರಿ, 2 ವರ್ಷನಾಕಿದ್ರಿ. ಆಕೆಗೆ ಎಲ್ಲ ಓದಿಸಿದ್ದೆ. ಅವಾಗ ಏನಿದಿಲ್ಲ ಸ್ನೇಹಿತರೆ. ಇಕ್ಕಿ ಆಯ್ತು ನಾನಾತು ಈ ಶ್ರಾವಣ ಆ ಥರ ಇಕ್ಕಿ ಆಯಿತು ನಾನಾತು. ಇವ ಶ್ರಾವಣ್ ಕುಮಾರ್ಗೆ ಹಂಗಿಲ್ಲ. ಎಲ್ಲ ಕೆಲಸ ಜವಾಬ್ದಾರಿನ ಬಂದೆ ಸ್ನೇಹಿತರೆ. ಈಕಿಗೆ ಓದಿಸೋದು 2 ವರ್ಷನಾಕಿದ್ಲು. ಎಲ್ಲ ಜನವರಿ ಓದ್ತಿದ್ಲು, 1, 2, 3 ಓದ್ತಿದ್ಲು. ಎಲ್ಲ ಅರ್ಧಕ್ಕರ್ಧ ನಾನೇ ಮನ್ಯಾಗ ಕಲಿಸಿದೆ. ಯಾಕಂದ್ರೆ ಅವಾಗ ಜವಾಬ್ದಾರಿನ ಇರೋದಿಲ್ಲ ಅಲ್ಲೇ. ಮತ್ತು ಈಕಿ ನೋಡ್ಕೊಂಡು ಒಂದು ದೊಡ್ಡ ಜವಾಬ್ದಾರಿ ನನಗೆ. ಅವಾಗ ಈಕಿ ಅಷ್ಟು ಗಲಾಟೆನೂ ಮಾಡ್ತಿದ್ದಿಲ್ಲ, ಅಷ್ಟು ಸೈಲೆಂಟ್ ಇದ್ದಿದ್ಲು. ಮತ್ತು ಏನು ಓದಿಸಿದ್ರು ಪಟಕ್ಕನ ತಲೆ ಇಟ್ಕೊಂಡಾಕಿ. ಯಾಕೆ ರಾತ್ರಿ ಮಲ್ಕೊಂಡಾಗೂ ಮಳೆ ಮಲ್ಕೊಂಡ ಸ್ನೇಹಿತರೆ ಓದಿಸ್ಕೋತ ಮಲ್ಕೊಂಡಾಕಿ ನಾನು. ಅದಕ್ಕೆ ಆಕೆ ಅದನ್ನ ಹೇಳಕತ್ತ ನೆನಪೈತೆ ನೋಡಿ ಆಕೆಗೆ. ಶ್ರಾವಣಿಗೆ ಒಂದು ಬುಕ್ಕ ಹಿಡಿಯೋದಾಗವಲ್ದು, ಓದಿಸೋದಾಗವಲ್ದು, ಬರ್ಸೋದಾಗವಲ್ದು ಸ್ನೇಹಿತರೆ. ಯಾಕಂದ್ರೆ ಅವ್ರು ಹೆಂಗೆ ಕಲಿತಾರೆ ಆದ್ರೆ ಶ್ರಾವಣ ಆಕಿನ್ಕಿಂತ ಜಾನ ಅದಾನಂತ ಅನ್ಕೋತೀನಿ. ಉಡಾಳನ ಅಷ್ಟೇ ಅದಾನ, ಶಾಣೆತನ ಅಷ್ಟೇ ಐತೆ. ಒಮ್ಮೆ ಹೇಳಿದ್ರೆ ಮರೆಯಲ್ಲ ಸ್ನೇಹಿತರೆ. ಒಮ್ಮೆ ಹೇಳಿದ್ರೆ ಮರೆಯಲ್ಲವ. ಅಷ್ಟು ಜಾನ ಅದಾನ, ಏನು ಅರ್ಥ ಮಾಡ್ಕೊತಾನೆ, ತಿಳ್ಕೊಂಡು ಶಕ್ತಿ ಐತೆ ಅವಾಗ. ಈಕಿಗೂ ತಿಳ್ಕೊಂಡು ಶಕ್ತಿ ಐತೆ. ಆದರೆ ಒಂದು ಸ್ವಲ್ಪ ಅಡ್ಡ ಮಾಡ್ತಾರ್ರಿ ದೊಡ್ಡ ಕೈಯಾಗ. ಅದಕ್ಕೆ ಬೇಜಾರಾಗತ್ತೆ ನೋಡಿ ಸ್ನೇಹಿತರೆ. ತಾವೇ ಸರಿ ಓದ್ತಾರಂತ ಅನ್ಕೊಂಡೀನಿ. ನನಗೆ ಖುಷಿ ಆಯಿತು. ಊರಣ್ಣವ್ರು ಬಂದು ಅವ್ರಿಗೆ ಹೋಗಿ ಬಟ್ಟೆ ಕೊಟ್ಟು ಬಾರವ ಈಗಂತೇಳಿ ಹ್ಞೂ ಅಂದಾಗ. ಈ ಮತ್ತು ಭಾಗ 2 ವಿಡಿಯೋದಾಗ ಸಿಗ್ತೀವಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.